ಬಂಧುಗಳು ಎನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ, ನಿಂದೆಯಲ್ಲಿ ನೊಂದನೇ ನೀರಜಾಕ್ಷ. ತಂದೆ ತಾಯಿಯು ನೀನೇ, ಬಂಧು ಬಳಗವೂ ನೀನೇ, ಎಂದೆಂದಿಗೂ ನಿನ್ನ ನಂಬಿಹೇನೋ ಕೃಷ್ಣ. ಶ್ರೀ ಪುರಂದರದಾಸರು ಹೇಳುವ ಮಾತಿದು. ಎಲ್ಲ ಅವಸ್ಥೆಗಳನ್ನ, ಎಲ್ಲ ಆಶ್ರಮಗಳನ್ನ ದಾಟಿ ಬಂದ ಮನುಷ್ಯ ಸಾಯುವ ಮುನ್ನ ಹಿಂದಿನದೆಲ್ಲವನ್ನ ಜ್ಞಾಪಿಸಿಕೊಂಡು ಆಡುವ ಮಾತು. ಇದು ಅನುಭವದ ಮಾತುಗಳೂ ಹೌದು. ಏಕೆಂದರೆ ಹುಟ್ಟಿ ಬಂದ ಜೀವಿ ತನ್ನ ಬದುಕಿನಲ್ಲಿ ಎಲ್ಲರೂ ಇದ್ದರೂ ನೆಮ್ಮದಿ ಶಾಂತಿಯನ್ನ ಕಾಣದೆ ಪರಿತಪಿಸುವ, ಆರೂ ಸಂಗಡ ಬಾಹುರಿಲ್ಲ ಎಂಬ ಅನುಭವ ಆಗದಿರದು. ಆಗ ಮನಸ್ಸಿನಲ್ಲಿ ಈ ಮಾತು ನಿಲ್ಲುವುದು. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಯಾರಿಂದಲೇನಹುದು ಎಂದಂತೆ ಶ್ರೀಹರಿಯ ವಿನಃ ಎಲ್ಲರೂ ಅಸ್ವಂತತರರು, ಅಲ್ಲದೆ ದುಃಖ ಭಾಗಿಗಳು. ಹೀಗಿರುವಾಗ ಯಾರನ್ನ ನಂಬಿದರೆ ನಿರಾತಂಕವಾಗಿ ಉದ್ಧಾರವಾಗುವೆ ಎಂಬ ಚಿಂತನೆ ಬಂದಾಗ ಉದ್ಧಾರದ ಹಾದಿ ಸುಗಮ. ದಾಸರ ಈ ಮಾತುಗಳು ಮನದಲ್ಲಿ ನಾಟಬೇಕು. ಹರಿರೇವ ಪಿತೃ ಮಾತೃಗತಿ ಎನ್ನದ್ದು ನೆನಪಾಗಬೇಕು. ಪಿತಾ ಮಾತಾ ಎಲ್ಲರಿಗಿಂತ ಆ ಭಗವಂತನೇ ಗತಿ ಎಂದು. ಅವನನ್ನ ನಂಬಿದರೆ ಕೃಷ್ಣನ ಮಾತು ನಮೇ ಭಕ್ತ ಪ್ರಣಶ್ಯತಿ ಎಂಬುದು ದೃಢವಾಗುತ್ತದೆ. ಭಕ್ತ ವತ್ಸಲನೆಂಬು ಬಿರುದು ಪೊತ್ತ ಮೇಲೆ ಭಕ್ತರಾಧೀನನಾಗಿರಬೇಡವೇ, ಮುಕ್ತಿದಾಯಕ ದೇವ ಪುರಂದರ ವಿಠಲನೆ, ಶಕ್ತ ನೀನಹುದೆಂದು ನಂಬಿದೆನೋ ಕೃಷ್ಣ. ಸರ್ವಾತ್ಮನಾದ ಶ್ರೀಹರಿಯನ್ನು ನಂಬಿದಲ್ಲಿ ಸರ್ವವನ್ನು ಕೊಡಬಲ್ಲ ಏಕೈಕ ದೇವ ಇವನೇ ಎಂದು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂಬುದು ನಮ್ಮದಾಗಬೇಕು, ದೃಢವಾಗಬೇಕು. ಸರ್ವಸ್ವವೂ ಆದ ಶ್ರೀಹರಿ ನಮ್ಮ ಸರ್ವ ಅಪೇಕ್ಷೆಗಳನ್ನ ಕರುಣಿಸುವ. ಸಲಹೋ ಎನ್ನ ದುರ್ವಾರ್ತೆ ಕೇಳಿ ಮನ ಬರಿದೇ ಚಿಂತಿಸುತ್ತಿದೆ ಎಂದು. ನನ್ನ ಮನಸ್ಸು ದುರ್ವಾರ್ತೆ, ಕೆಟ್ಟ ಕೆಟ್ಟ ವಿಷಯಗಳನ್ನ ಕೇಳಿ ಚಿಂತಿಸುತ್ತಲೇ ಇದೆ, ನನ್ನನ್ನು ನೀನೇ ಕಾಪಾಡು ಎಂದು ಭಕ್ತನು ಬೇಡಿಕೊಳ್ಳುತ್ತಿದ್ದಾನೆ.